Welcome you all, my dear students. Next building material is building stones. Right? In this chapter, we are covering classification, properties, and structural requirement of building stone. Building stone ಯಾವ್ದು ಚಲೋ ಎಷ್ಟು ಟೈಪ್ಸ್ ಅದಾವ ಮತ್ತು ಅವುಗಳ ಪ್ರಾಪರ್ಟಿ ಏನಿರಬೇಕು ಸೊ ದಟ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅದನ್ನ ನಾವು ಇಲ್ಲಿ ಈ ವಿಡಿಯೋದಲ್ಲಿ ಸ್ಟಡಿ ಮಾಡ್ತೀವಿ. ಬಿಲ್ಡಿಂಗ್ ಸ್ಟೋನ್ ಅಂದ್ರೆ ಏನು? ಇಸ್ ಅ ಪೀಸ್ ಆಫ್ ರಾಕ್ quarried or and worked into the required size shape for a particular purpose. Building stone may be defined as a sound rock that can be safely used in some situation in the construction of massive dressed or undressed unit. ಅಂದ್ರೆ ನೀವು ಒಂದು ದೊಡ್ಡ ರಾಕ್ ಇರ್ತದ, ರಾಕ್ ಲಿಂದ ಒಂದು ಸ್ಮಾಲ್ ಪೀಸ್ ಅನ್ನ ಕ್ವಾರಿಯಿಂದ ತಗೊಂಡ್ ಬಂದು ಅದನ್ನ ಡ್ರೆಸ್ಸಿಂಗ್ ಮಾಡಬಹುದು ಅಥವಾ ಅನ್ಡ್ರೆಸ್ಸಿಂಗ್ ಮಾಡಿ ಅದನ್ನ ನೀವು ಯೂಸ್ ಮಾಡಿದ್ರೆ ಅದನ್ನ ಸ್ಟೋನ್ ಅಂತ ಕರೀತಾರೆ. ಗ್ರಾನೈಟ್ ಮಾರ್ಬಲ್ಸ್ ಯೂಸ್ಡ್ ಇನ್ ದ ಫಾರ್ಮ್ ಆಫ್ ಫೈನ್ಲಿ ಡ್ರೆಸ್ಡ್ ಬ್ಲಾಕ್ಸ್ and slab or column in monumental and costly buildings are good building stones ಅಂತ ಹೇಳ್ತಾರೆ. ಅಂದ್ರೆ ಒಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಕಾಲಮ್ಸ್ ನ ಬೀಮ್ಸ್ ಅನ್ನು ಕೂಡ ನೀವು ಡೈರೆಕ್ಟ್ ಆಗಿ ಸ್ಟೋನ್ ಅನ್ನ ಯೂಸ್ ಮಾಡಬಹುದು. ಓಲ್ಡ್ ಮೊನುಮೆಂಟಲ್ ಬಿಲ್ಡಿಂಗ್ಸ್ ಏನದಾವಲ್ಲ ಅಲ್ಲೆಲ್ಲ ಕಾಲಮ್ಸ್ ಗಳನ್ನ ಅವರು ಕಾಂಕ್ರೀಟ್ ಲಿಂದ ಅಥವಾ ಬೇರೆ ಯಾವುದೇ ಮೆಟೀರಿಯಲ್ ಇಂದ ಮಾಡ್ತಿದ್ದಿಲ್ಲ. ದೇ ಯೂಸ್ ಟು ಬ್ರಿಂಗ್ ದ ಬಿಗ್ ರಾಕ್ ಅಂಡ್ ಕಟ್ ಇಂಟು ಅ ಕಾಲಮ್ ಶೇಪ್ ಅಂಡ್ ದೇ ಯೂಸ್ ಟು ಯೂಸ್ ಇಟ್ ಆಸ್ ಅ ಕಾಲಮ್ ಬೀಮ್ ಸ್ಲಾಬ್ ಲೈಕ್ ದಟ್. Similarly, sandstones and limestones used in forts, retaining walls and boundary walls and also as a block in the stone houses, bungalows are typical building stones. General ಆಗಿ ಬರೆದಿದ್ದಾರೆ, ಇವನು ಓದ್ಕೊಡ್ರಿ. Stone masonry is an engineering art. It is preserved in many historical buildings in all parts of world. ಮತ್ತೆ ಜನರಲ್ ಬರ್ದಾರ, no need to ಮೇಕ್ ಅ ನೋಟ್, ಜಸ್ಟ್ ಒಂದ್ಸತೆ ಓದಿಬಿಡ್ರಿ. ತಾಜ್ ಮಹಲ್ ಅಲ್ಲಿ, ರೆಡ್ ಫೋರ್ಟ್ ಅಲ್ಲಿ ಮತ್ತೆ ಜಗನ್ನಾಥ್ ಪುರಿಯಲ್ಲಿ ದೊಡ್ಡ ದೊಡ್ಡ ಮಾರ್ಬಲ್ಸ್ ಅದಾವ ಅಲ್ಲೆಲ್ಲ, ಅಂದ್ರೆ ಸ್ಟೋನ್ ಮಾರ್ಬಲ್ಸ್ ನೀವು ನೋಡಬಹುದು. ಓಕೆ, ಕಲೆಗಳನ್ನ ನೋಡಬಹುದು ಅಂತ ಹೇಳಿದ್ರು. ಕ್ಲಾಸಿಫಿಕೇಶನ್ ವೆರಿ ಇಂಪಾರ್ಟೆಂಟ್. ಕ್ಲಾಸಿಫಿಕೇಶನ್ ಆಫ್ ಸ್ಟೋನ್ ಬಿಲ್ಡಿಂಗ್, ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ದಿಸ್. ಫಿಸಿಕಲ್ ಕ್ಲಾಸಿಫಿಕೇಶನ್: ಸ್ಟ್ರಾಟಿಫೈಡ್ ಸ್ಟೋನ್, ಅನ್ಸ್ಟ್ರಾಟಿಫೈಡ್ ಸ್ಟೋನ್. ಸ್ಟ್ರಾಟಿಫೈಡ್ ಅಂದ್ರೆ ಸ್ಟ್ರಾಟಾ ಅಂತ ಬರ್ತದೆ. ಸ್ಟ್ರಾಟಾ ಅಂತಂದ್ರೆ ಏನು? ಲೇಯರ್ ಫಾರ್ಮೇಶನ್ಸ್. ನಿಮ್ಮ ಒಂದು ಸ್ಟೋನ್ ಹಿಂಗೆ ಏನಾದ್ರು ಇತ್ತಂದ್ರೆ ಈ ಸ್ಟೋನ್ ಫುಲ್ ಲೇಯರ್ ಆಗಿತ್ತು ಅಂತಂದ್ರೆ ಇದಕ್ಕೆ ಸ್ಟ್ರಾಟಿಫೈಡ್ ಸ್ಟೋನ್ ಅಂತ. ಅನ್ಸ್ಟ್ರಾಟಿಫೈಡ್ ಸ್ಟೋನ್ ಅಂತಂದ್ರೆ ಇದು ಇಂಟ್ಯಾಕ್ಟ್ ಆಗಿರ್ತದೆ. Geological classification: based on the formation of rock, we have a three different type of rock: igneous rock, sedimentary rocks, metamorphic rock. Next, scientific and engineering classification. Scientific ಮತ್ತು engineering classification ಅಲ್ಲಿ ಸಿಲಿಸಿಯಸ್ ರಾಕ್, ಅರ್ಜಿಲೇಸಿಯಸ್ ರಾಕ್ ಮತ್ತು ಕ್ಯಾಲ್ಕೇರಿಯಸ್ ರಾಕ್ಸ್ ಅಂತ ಬರ್ತದೆ. ನೆಕ್ಸ್ಟ್, ಆ ರಾಕ್ ಒಂದು ಸ್ಮಾಲ್ ಪಾರ್ಟಿಕಲ್ ಅಥವಾ ಮಿನರಲ್ಸ್ ನ ನೋಡಿ ನೀವು ಕ್ಲಾಸಿಫೈ ಮಾಡೋದಾದ್ರೆ ಪಾರ್ಟಿಕಲ್ ಆಫ್ ಸ್ಟೋನ್ ಕ್ಲಾಸಿಫಿಕೇಶನ್, ದಟ್ ಇಸ್ ಗ್ರಾನೈಟ್, ಸ್ಯಾಂಡ್ಸ್ಟೋನ್, ಲೈಮ್ಸ್ಟೋನ್ ಅಂಡ್ ಸ್ಲೇಟ್. ಈ ರೀತಿ ನೀವು ಕ್ಲಾಸಿಫಿಕೇಶನ್ ಮಾಡಬಹುದು. ಒಂದೊಂದೇ ಸ್ಟೋನ್ ಸ್ಮಾಲ್ ಅಮೌಂಟ್ ಡೆಫಿನೇಷನ್ಸ್ ನಾನು ಇಲ್ಲಿ ನೋಟ್ ಮಾಡಿದ್ದೀನಿ, ನೋಟ್ ಸಿಕ್ಕದ ಅದರಿಂದ ನಾವು ನೋಡ್ಕೊಂಡು ಹೋಗೋಣ. As I already told you that the physical classification in that one, stratified stones and unstratified stones both are there. In that one, these are all stratified ಅಂದ್ರೆ ಇದರ ಅರ್ಥ ಸೆಡಿಮೆಂಟರಿ ರಾಕ್ಸ್ ಲಿಂದ ಮಾಡಿರ್ತಾರೆ. ಇದ್ರೊಳಗಡೆ ಲೇಯರ್ಸ್ ಇರ್ತದೆ, ಒನ್ ಅಬೌವ್ ದ ಅದರ್ ಲೇಯರ್ಸ್ ಇರ್ತದ. ಲೈಮ್ ಸ್ಟೋನ್, ಸ್ಯಾಂಡ್ ಸ್ಟೋನ್ ಇವು ಎರಡು ಕೂಡಿ ನಿಮ್ಗೆ ಸ್ಟ್ರಾಟಿಫೈಡ್ ಸ್ಟೋನ್ಸ್ ಸಿಗ್ತದೆ. ಲೈಮ್ ಸ್ಟೋನ್ ಅದು ಸ್ಟ್ರಾಟಾಗಳು ಇರ್ಬೋದು, ಸ್ಯಾಂಡ್ ಸ್ಟೋನ್ ಅದು ಸ್ಟ್ರಾಟಾಗಳು ಇರ್ಬೋದು. ಅನ್ಸ್ಟ್ರಾಟಿಫೈಡ್ ಸ್ಟೋನ್ಸ್ ಅಂತಂದ್ರೆ ಡೂ ನಾಟ್ ಶೋ ಎನಿ ಟೈಪ್ ಆಫ್ ಲೇಯರ್. ಬೆಸ್ಟ್ ಎಕ್ಸಾಂಪಲ್ ಗ್ರಾನೈಟ್, ಮಾರ್ಬಲ್, ಟ್ರ್ಯಾಪ್ ಎಕ್ಸೆಟ್ರಾ. ಈ ಸ್ಟೋನ್ಸ್ ಗಳೇನಿದಾವಲ್ಲ ಇದ್ರೊಳಗೆ ನಿಮ್ಗೆ ಲೇಯರ್ಸ್ ಕಾಣಂಗಿಲ್ಲ. These are all called as unstratified stones ಅಂತ ಹೇಳ್ತಾರೆ. ಆಯ್ತಾ? ನೆಕ್ಸ್ಟ್, ಜಿಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಏನದು ಆರಿಜಿನ್ ಆಫ್ ಸ್ಟೋನ್ಸ್. ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇಗ್ನಿಯಸ್, ಸೆಡಿಮೆಂಟರಿ ಅಂಡ್ ಮೆಟಾಮಾರ್ಫಿಕ್ ಅಂತ ಮಾಡ್ತೀವಿ. ಇಗ್ನಿಯಸ್ ರಾಕ್ಸ್ ಅಂದ್ರೆ ವೆರಿ ಡೆನ್ಸ್ ರಾಕ್ಸ್. ಇದು ದೇ ಫಾರ್ಮ್ಡ್ ಬೈ ಕೂಲಿಂಗ್ ಆಫ್ ಮೋಲ್ಟನ್ ಲಾವಾ. ನೀವು ಒಂದು ಗುಡ್ಡ ಅಂತ ತಿಳ್ಕೊಳ್ರಿ, ಗುಡ್ಡದಿಂದ ಲಾವಾ ಹೊರಗೆ ಬಂದಿರ್ತದೆ. ಲಾವಾ ಹೊರಗಡೆ ಬಂದು ಇದು ಏನಾಗಿರ್ತದ, ಮೋಲ್ಟನ್ ಲಾವಾ ಹೊರಗಡೆ ಬಂದು ಹಾರ್ಡ್ ಆಗ್ತದೆ. ಹಾರ್ಡ್ ಆಯ್ತು ಅಂತಂದ್ರೆ ಈ ರಾಕ್ ಏನಂತಾರೆ, ಇದಕ್ಕ ಇಗ್ನಿಯಸ್ ರಾಕ್ ಅಂತ ಹೇಳ್ತಾರ. ಸಮ್ ಟೈಮ್ಸ್ ಈ ರಾಕ್ ಇಲ್ಲ ಅಂತಲ್ಲ, ಈ ಒಳಗಡೆನೆ ಅದು ಅಕಸ್ಮಾತ್ ಆಗಿ ಮೋಲ್ಟನ್ ರಾಕ್ ಅಲ್ಲೇ ಗಟ್ಟಿ ಆಗಿತ್ತಂದ್ರ ಇದನ್ನು ಕೂಡ ಇಗ್ನಿಯಸ್ ರಾಕ್, ಹೊರಗೆ ಬರ್ಬೇಕಂತೇನಿಲ್ಲ. These lava becomes hard and cooling and formed igneous rock. These rocks are durable, hard, massive, stronger than any other rocks. Very important. ಇವನ್ನ ನೆನ್ಪಿಟ್ಬಿಡ್ರಿ. ಕಂಪ್ಯೂಟೆಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ ಎಕ್ಸಾಂಪಲ್ಸ್ ಆಫ್ ಈಚ್ ಟೈಪ್ ಆಫ್ ರಾಕ್ಸ್ ಅನ್ನು ನೀವು ಬೈ ಹಾರ್ಟ್ ಹಾಕೋಬೇಕು. ಇಗ್ನಿಯಸ್ ರಾಕ್ ಎಕ್ಸಾಂಪಲ್ ಯಾವ್ದಂದ್ರೆ ಬಸಾಲ್ಟ್, ಟ್ರ್ಯಾಪ್ ಮತ್ತು ಅಂಡೆಸೈಟ್ ಅಂತದ, ರಿಯೋಲೈಟ್ ಅದ, ನೆಕ್ಸ್ಟ್ ಡಯೋರೈಟ್ ಅದ, ಗ್ರಾನೈಟ್ ಅದ. ಇವೆಲ್ಲ ನೀವು ಇಗ್ನಿಯಸ್ ರಾಕಿಗೆ ಎಕ್ಸಾಂಪಲ್ಸ್. ಓಕೆ, ಔಟ್ ಆಫ್ ದ ಫಾಲೋಯಿಂಗ್ ವಿಚ್ ಇಸ್ ಎಕ್ಸಾಂಪಲ್ ಫಾರ್ ಇಗ್ನಿಯಸ್ ರಾಕ್ ಅಂತ ಹೇಳಿ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು ಅವ್ರು. ಕೊಟ್ಟಾಗ ನೀವು ಅದನ್ನ ಸೆಪರೇಟ್ ಮಾಡಕ ತಯಾರಿರ್ಬೇಕು. ಸೆಡಿಮೆಂಟರಿ ರಾಕ್, ದೇರ್ಫೋರ್ ಮೇಕ್ ಅ ನೋಟ್ ಆಫ್ ದಿಸ್ ಒನ್. ಇಲ್ಲಿಂದ ಏನದಲ್ಲ ಈ ಪಾಯಿಂಟ್ ನೋಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕಮ್ಸ್ ಸೆಡಿಮೆಂಟರಿ ರಾಕ್. ದೀಸ್ ಆರ್ ಫಾರ್ಮ್ಡ್ ಬೈ ದ ಡಿಪೋಸಿಷನ್ ಆಫ್ ಸೆಡಿಮೆಂಟ್ಸ್ ಡ್ಯೂ ಟು ದ ಆಕ್ಷನ್ ಆಫ್ ಏರ್ ಅಂಡ್ ವಾಟರ್. ಸೆಡಿಮೆಂಟರಿ ರಾಕ್ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ರಾಕ್ ಅದ, ಅದು ವೆದರಿಂಗ್ ಆಗಿ ಅದೆಲ್ಲ ಹೊರಗಡೆ ಹೋಗಿ ಅಥವಾ ವಿಂಡ್ ಇಂದನೋ ಏರ್ ಇಂದನೋ ಅಥವಾ ವಾಟರ್ ಇಂದನೋ ಹೊರಗಡೆ ಹೋಗಿ ಬೇರೆ ಕಡೆ ಹೋಗಿ ಡಿಪಾಸಿಟ್ ಆಗ್ತದೆ. ಬೇರೆ ಕಡೆ ಹೋಗಿ ಡಿಪಾಸಿಟ್ ಆಗ್ತದೆ, ಅದು ಲೇಯರ್ ವೈಸ್ ಆಗಿ ಡಿಪಾಸಿಟ್ ಆಗ್ತದೆ. ದಿಸ್ ಇಸ್ ಅ ಸೆಡಿಮೆಂಟರಿ ರಾಕ್. Okay, due to the action of high speed wind, heavy rain, igneous rocks are disintegrated and deposited in layers on the earth crust and form sedimentary rock. Example, limestone, sandstone. Next, dolomite, next slate are the examples for sedimentary rock.
Mark this one. This is very important. Next comes metamorphic rock. Metamorphic rock ಅಂತಂದ್ರೆ these rocks are either the sedimentary rocks or igneous rocks whose physical and chemical properties are changed due to the action of high temperature and pressure. ಯಾವುದಾದ್ರೂ ಇರ್ಬೋದು, igneous rock ಆದ್ರೂ ಇರ್ಬೋದು ಮತ್ತು sedimentary rock ಆದ್ರೂ ಇರ್ಬೋದು. ಮೇಲೆ ಎರಡು ಇದ್ವಲ್ಲ ಅವೆರಡು, ಇವೆರಡು ಏನಾಗ್ತಂದ್ರೆ ಬಿಕಾಸ್ ಆಫ್ ಹೈ ಟೆಂಪರೇಚರ್ ಅಂಡ್ ಪ್ರೆಷರ್ ತಮ್ಮ ಪ್ರಾಪರ್ಟಿಗಳನ್ನ ಚೇಂಜ್ ಮಾಡ್ಕೊಳ್ತಾವೆ. ಎಕ್ಸಾಂಪಲ್ ಡೊಲೊಮೈಟ್, ಸ್ಲೇಟ್, ಮಾರ್ಬಲ್, ನೀಸ್ ಆರ್ ದ ಮೆಟಮಾರ್ಫಿಕ್ ರಾಕ್ಸ್. ಎಕ್ಸಾಂಪಲ್ಸ್ ಆರ್ ಮೆಟಮಾರ್ಫಿಕ್ ರಾಕ್ಸ್. ಎಕ್ಸಾಂಪಲ್ ನೀಸ್, ಕ್ವಾರ್ಟೈಸ್ ಅಂಡ್ ಮಾರ್ಬಲ್, ಸ್ಲೇಟ್. ಇವೇ ನೀವು ಎಕ್ಸಾಂಪಲ್ಸ್ ಆಫ್ metamorphic rocks. Okay. Next, scientific or engineering classification. Engineering classification of scientific ಏನು ಮಾಡ್ತಾರೆ ಅಂದ್ರೆ minerals ನ ನೋಡ್ಕೊಂಡು ಅವ್ರು ಹೇಳ್ತಾರೆ they have a silica as a principal constituent and these rocks are hardly affected by weathering of action. They are very hard and durable. Granite, sandstone, gneiss, basalt, traps, ಆಮೇಲೆ cyanite and the are siliceous rock. ಸಿಲಿಷಿಯಸ್ ಅಂದ್ರೆ ಸಿಲಿಕಾ ಪ್ರೆಸೆಂಟ್ ಇರತಕ್ಕಂಥ ರಾಕ್ಗಳು ಯಾವ ಗ್ರಾನೈಟ್ ಒಳಗೆ ಐತಿ, ಸ್ಯಾಂಡ್ ಒಳಗೈತ, ನೀಸು, ಬಸಾಲ್ಟ್, ಟ್ರ್ಯಾಪ್ ಮತ್ತು ಸೈನೈಟ್ ಒಳಗಡೆ ಸಿಲಿಕಾ ಪರ್ಸೆಂಟೇಜ್ ಇರೋದ್ರಿಂದ ಇದಕ್ಕೆ ಸಿಲಿಷಿಯಸ್ ರಾಕ್ ಅಂತ ಹೇಳ್ತಾರೆ. ಅರ್ಜಿಲಿಷಿಯಸ್ ರಾಕ್ ಅಂತಂದ್ರೆ these have a clay as a principal constituent. ಕ್ಲೇ ಕನ್ನಡದಾಗ ಏನಂತಾರ? ಕ್ಲೇಗೆ ಕನ್ನಡದಲ್ಲಿ ರಜ್ಜು ಅಂತಾರೆ. ಏನಂತಾರೆ? ರಜ್ಜು ಅಂತ ಕರೀತಾರೆ. ಈ ಅರ್ಜು ಅರ್ಜಿಲೇಷಿಯಸ್, ರಜ್ಜು somewhat same pronunciation ಅದು, ನೆನ್ಪಿಟ್ಕೊಳ್ಬಹುದು. These have clay as a principal constituent. These stones are hard, durable and but brittle in nature. ಕ್ಲೇ ಪಾರ್ಟಿಕಲ್ ಇರೋದ್ರಿಂದ ಅದೇನತ್ತ ಬ್ರಿಟಲ್ ಇನ್ ನೇಚರ್ ಅದ. ಸ್ಲೇಟ್ ಅಂಡ್ ಮಾರ್ಬಲ್ಸ್ ಆರ್ ಅರ್ಜಿಲಿಷಿಯಸ್ ರಾಕ್ಸ್. ಮಾರ್ಬಲ್ಸ್ ಅಲ್ಲ, ಸ್ಲೇಟ್ ಅಂಡ್ ಲ್ಯಾಟರೈಟ್ ಆರ್ ಅರ್ಜಿಲಿಷಿಯಸ್ ರಾಕ್ಸ್. ನೆಕ್ಸ್ಟ್ ಕ್ಯಾಲ್ಕೇರಿಯಸ್ ರಾಕ್ಸ್ ಅಂತ. ಕ್ಯಾಲ್ಕ್ ಅಂತಂದ್ರೆ ಕ್ಯಾಲ್ಸಿಯಂ ಕಂಟೆಂಟ್. ದೀಸ್ ಹ್ಯಾವ್ ಅ ಕಾರ್ಬೋನೇಟ್ ಆಫ್ ಲೈಮ್ ಆಸ್ ಅ ಪ್ರಿನ್ಸಿಪಲ್ ಕಾನ್ಸ್ಟಿಟ್ಯೂಯೆಂಟ್. ಲೈಮ್ ಸ್ಟೋನ್, ಮಾರ್ಬಲ್, ಕಂಕರ್, ಡೊಲೊಮೈಟ್ ಅಂಡ್ ಗ್ರಾವೆಲ್ ಆರ್ ದ ಕ್ಯಾಲ್ಕೇರಿಯಸ್ ರಾಕ್ಸ್. ಇವು ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ ಈ ವರ್ಡ್ಸ್ ಏನದ ನೋಡಿ, ಎರಡೆರಡು ಕಡೆ ಮೂರ್ ಕಡೆ ಬಂದಾವ. ಒಂದು ಗ್ರಾನೈಟ್ ಇಲ್ಲೂ ಅದ, ಗ್ರಾನೈಟ್ ಇಗ್ನಿಯಸ್ ರಾಕ್ ಒಳಗೂ ಅದ. ಈ ಸೆಡಿಮೆಂಟರಿ ರಾಕ್ ಸಿಲಿಷಿಯಸ್ ಒಳಗದ, ಸೆಡಿಮೆಂಟರಿ ರಾಕ್ ಸೆಡಿಮೆಂಟರಿ ಒಳಗೂ ಅದ. ನೀಸು ಮೆಟಮಾರ್ಫಿಕ್ ಒಳಗದ, ಸಿಲಿಷಿಯಸ್ ಒಳಗದ. Therefore you have to make a particular note to understand the name and their classification based on some parameters. Next comes particles of a stone classification. ಒಂದು ಸ್ಟೋನ್ ಅದ ಅಂತಂದ್ರೆ ಸ್ಟೋನ್ ಒಂದು ಸ್ಮಾಲ್ ಪಾರ್ಟಿಕಲ್ ತಗೊಂಡು ಇದ್ರದ್ದು ಕ್ಲಾಸಿಫಿಕೇಶನ್ ಪ್ರಕಾರ ಇದು ಯಾವುದು, ಇದು ಗ್ರಾನೈಟೋ, ಸ್ಯಾಂಡ್ ಸ್ಟೋನು, ಲೈಮ್ ಸ್ಟೋನು ನೋಡ್ಕೊಂಡು. ದ ಫಾರ್ಮೇಶನ್ ಆಫ್ ಮಿನರಲ್ ಆಫ್ ಗ್ರಾನೈಟ್ ಇಸ್ ಅ ಕ್ವಾರ್ಟ್ಸ್. ವೆರಿ ಇಂಪಾರ್ಟೆಂಟ್. ಇದು ಒಂದು ಸತಿ ಕೇಳಿದ ಕ್ವಶನ್. ದ ಫಾರ್ಮೇಶನ್ ಆಫ್ ಮಿನರಲ್ಸ್ ಆಫ್ ಗ್ರಾನೈಟ್. ಮಿನರಲ್ಸ್ ಆಫ್ ಗ್ರಾನೈಟ್ ಕ್ವಾರ್ಟ್ಸ್ ಅಥವಾ ಫೆಲ್ಸ್ಪಾರ್ ಅದ ಅಂಡ್ ಮೈಕಾ. ಇಟ್ ಇಸ್ ಆಲ್ಸೋ ಹ್ಯಾವಿಂಗ್ ಅ ಸ್ಪೆಸಿಫಿಕ್ ಗ್ರೇಡ್ 2.63 to 2.75 ಗಟ್ಟದ. ದೇ ಆರ್ ಹ್ಯಾವಿಂಗ್ ಅ ಲೈಟ್ ಅಂಡ್ ಡಾರ್ಕ್ ಗ್ರೇ, ಪಿಂಕ್, ರೆಡಿಶ್ ಕಲರ್. ಇಟ್ಸ್ ಆಲ್ಸೋ ಹ್ಯಾವಿಂಗ್ ಅ ಕ್ರಶಿಂಗ್ ಸ್ಟ್ರೆಂತ್ ಆಫ್ huge 1000 to 1400 kg per meter square. ಅಷ್ಟೇನದ ಅದ್ರದ್ದು ಕ್ರಶಿಂಗ್ ಸ್ಟ್ರೆಂತ್ ಅದ. ಇಟ್ ಆಲ್ಸೋ ಹ್ಯಾವಿಂಗ್ ಅ ಲೈಟ್ ಡಾರ್ಕ್ ಗ್ರೇ, ಪಿಂಕ್, ರೆಡಿಶ್ ಕಲರ್. ದೇ ಆಲ್ಸೋ ಹ್ಯಾವ್ ಅ ಕ್ರಶಿಂಗ್ ಸ್ಟ್ರೆಂತ್ ಆಫ್ 1000 to 1400 kg per meter square. It is very strong, heavy, hard, durable. It contains 60 to 80%. It contains silica. ಎಷ್ಟಿರ್ತೈತಿ ಇದ್ರೊಳಗ? 60 to 80% ಸಿಲಿಕಾ ಇರ್ತದೆ. ಸಿಲಿಕಾ ಅಂದ್ರೆ ಅಣ್ಣ ಅಂತ ತಿಳ್ಕೊಂಡ್ರಿ. ಲಾಸ್ಟ್ ವಿಡಿಯೋದೊಳಗೆ ಹೇಳಿದಿಲ್ಲ, ಅಣ್ಣ ಬಂದ. ದಿಸ್ ಇಸ್ ವಾಟ್ ಗ್ರಾನೈಟ್ ಒಳಗೂ ಸಿಲಿಕಾ ಅದ, ಸಿಲಿಷಿಯಸ್ ರಾಕ್ ಒಳಗಡೆ ಸಿಲಿಕಾ ಅದ. ಸಿಲಿಕಾ ಅಂದ್ರೆ ಸ್ಟ್ರೆಂತ್. ಸ್ಯಾಂಡ್ ಇದ್ರೊಳಗಡೆ ಯಾವುದು ಕಾಂಕ್ರೀಟ್ ಅಲ್ಲಿ, ಸಿಮೆಂಟ್ ಅಲ್ಲಿ ಸಿಲಿಕಾ ಪರ್ಸೆಂಟ್ ಜಾಸ್ತಿ ಇರ್ತದೆ, ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಆಯ್ತಾ? ಸ್ಯಾಂಡ್ಸ್ಟೋನ್ ಈಸ್ ಕಂಪೋಸ್ಡ್ ಆಫ್ ಸ್ಯಾಂಡ್ ಗ್ರೇನ್ಸ್ ಸಿಮೆಂಟೆಡ್ ಟುಗೆದರ್ ಬೈ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಕಾರ್ಬೋನೇಟ್ CaCO3 ಮತ್ತೆ ಮ್ಯಾಗ್ನೀಷಿಯಂ ಕಾರ್ಬೋನೇಟ್ MgCO3. ಇವೆರಡು ಏನಿದು ಹಾರ್ಡ್ನೆಸ್ ಕಾಂಪೌಂಡ್ಸ್. ವಾಟರ್ ಸಪ್ಲೈ ಒಳಗೆ ಬಂದಾಗ ಹೇಳ್ತೀವಿ ಇದು ಹಾರ್ಡ್ನೆಸ್ ಇಂಡಿಕೇಟ್ ಮಾಡ್ತಕ್ಕಂಥ ಕಾಂಪೌಂಡೆಂಟ್ ಆಗಿದೆ. ದೇ ಆರ್ ಆಲ್ಸೋ ವೈಟ್, ಗ್ರೇ, ಬ್ರೌನ್ ಆರ್ ರೆಡ್ ಕಲರ್. ಇಟ್ಸ್ ಹ್ಯಾವಿಂಗ್ ಅ ಕ್ರಶಿಂಗ್ ಸ್ಟ್ರೆಂತ್ ಆಫ್ 400 to 800 kg per meter square. ಮೇಲಕ್ಕಿಂತ ಕಡಿಮೆ. ನೆಕ್ಸ್ಟ್ ದೀಸ್ ಸ್ಟೋನ್ಸ್ ಆರ್ ಅಂಡರ್ ಪ್ರೆಷರ್ ಬಟ್ ಇಟ್ಸ್ ಫ್ಲೇಕಿ ವೆನ್ ಇಟ್ಸ್ ಕಂಟೈನ್ಸ್ ಮೈಕಾ. ಹೌದಾ? ಅವು ಏನಂತಾರೆ? ಸ್ಟ್ರಾಂಗ್ ಅದಾವ, ಸ್ಟ್ರಾಂಗ್ ಅಂಡರ್ ಪ್ರೆಷರ್. ಇವು ಸ್ಟ್ರಾಂಗ್ ಅದಾವ ಬಟ್ ಫ್ಲೇಕಿ ಇರ್ತಾವ. ಯಾವಾಗಾದ್ರೆ ಮೈಕಾ ಅಂತ ಹೇಳಿ ಒಂದು ಮಿನರಲ್ ಅದ್ರೊಳಗೆ ಬಂತಂದ್ರೆ ಅವು ಫ್ಲೇಕಿ ಆಗಿರ್ತಾವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಓದ್ಕೊಳ್ಳಿ. ಲೈಮ್ಸ್ಟೋನ್ ಅಂತಂದ್ರೆ these are carbonate of lime intermixed with other minerals and impurities such as silica, magnesium carbonate, aluminum, iron. It's also having a yellow, brown, gray or violet color. It's also having a specific gravity 2.56. They have a crushing strength of 300 to 500 kg per meter square. ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ರಿ. ಒಂದು ಕ್ವಶನ್ ಇದ್ರೆ ಕೇಳ್ತಾರ ಅನ್ನುವ ರೀತಿಯಲ್ಲಿ ಓದ್ಬೇಕು ಯಾವಾಗಲೂ. They are also soft, absorbent and also they do not resist a weathering action as well. That is a chalk, marble and are examples of limestone. Right? Slate ಅಂತ ಹೇಳಿ ಒಂದು ಬರ್ತದೆ. These are composed of silica and alumina. Very very important note. ಸ್ಲೇಟ್ ಅಂದ್ರೆ ಏನಿದ್ರೊಳಗೆ ಏನಿರುತ್ತೆ? ಸಿಲಿಕಾ ಅಣಬಂಧ ಪ್ಲಸ್ ಅಲ್ಯೂಮಿನಾ, ಅಕ್ಕಬಂದ್ಲು ಅಂತ ಹೇಳಿ ಅಲ್ಯೂಮಿನಾ ಹೊಂದಿದೆ. These are also usually grey, black or dark blue. It is also having a specific gravity 2.8. It is also having a crushing strength of 700 to 2100 kg per meter square. Huge ಅದ.
ಸ್ಲೇಟ್ದು ಕ್ರಶಿಂಗ್ ಸ್ಟ್ರೆಂತ್ ಅಂಡರ್ ಎಸ್ಟಿಮೇಟ್ ಮಾಡಕ್ ಬರಂಗಿಲ್ಲ. 700 ಅಂತೇಳಿ ಅಂಡರ್ ಎಸ್ಟಿಮೇಟ್ ಮಾಡಕ್ ಬರಂಗಿಲ್ಲ. ಕೆಲವು ಕಡೆಗೆ ಹೆಂಗದಂದ್ರೆ 2100 more than even the first one, granite. Then when these are hard and tough laminar in nature, it's useful for roofing as well as flooring. ಎರಡಕ್ಕೂ ಯೂಸ್ ಆಗ್ತದೆ ಅಂತ ಹೇಳ್ತಾರೆ. Some of the common building stones which are used for different purpose in India. ಇಂಡಿಯಾದಲ್ಲಿ ಇರತಕ್ಕಂಥ ಸಮ್ ಆಫ್ ದ ಬಿಲ್ಡಿಂಗ್ ಸ್ಟೋನ್ಸ್ ಯಾವ್ದಾರ ಗ್ರಾನೈಟ್ಸ್ ನಾವು ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಇದರಲ್ಲಿ ಅಂತ ಇಂಪಾರ್ಟೆಂಟ್ ನೋಟ್ ಅಂತಕ್ಕಂಥದ್ದಿಲ್ಲ, ಜಸ್ಟ್ ಇದನ್ನ ಸ್ವಲ್ಪ ನೀವು ನೋಟ್ ಮಾಡ್ಕೊಳ್ಳಿ. ಜನರಲ್ ಸ್ಟಡೀಸ್ ಒಳಗಡೆ ಬಂತಂದ್ರೆ ಬರ್ಬೋದು. ಗ್ರಾನೈಟ್ ಇಸ್ ಫೌಂಡ್ ಇನ್ ಮಹಾರಾಷ್ಟ್ರ, ರಾಜಸ್ಥಾನ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮತ್ತೆ ಪಂಜಾಬ್, ಅಸ್ಸಾಂ, ತಮಿಳುನಾಡು, ಕರ್ನಾಟಕ, ಕೇರಳ, ಆಲ್ಮೋಸ್ಟ್ ಸೌತ್. ರೈಟಾ? Basalt and trap ಅಂತದ, they are originated from the igneous rock in the absence of pressure by the rapid cooling of magma. ಆಯ್ತಾ? ಆಲ್ರೆಡಿ ನೋಡಿದ್ವಿ. ಲೈಮ್ ಸ್ಟೋನ್ ಬಗ್ಗೆ ಓದಿದ್ವಿ. ಇನ್ನೊಂದು ಸ್ವಲ್ಪ ಓದ್ಕೊಡ್ರಿ. ಆಲ್ರೆಡಿ ಲೈಮ್ ಸ್ಟೋನ್ ಬಗ್ಗೆ ಜಾಸ್ತಿ ಡಿಸ್ಕಷನ್ ಆಗಿದೆ. ಸ್ಯಾಂಡ್ ಸ್ಟೋನ್ ಅದ, ನೀಸ್ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. It is recognized by its elongated platy mineral, usually mixed with a mica and used in the same way as granite. They can be used for flooring, pavement, not for major purpose because of its weakness. It is found in Karnataka, Andhra Pradesh, Tamil Nadu and Gujarat. Marble, Rajasthan. It is metamorphic rock which can easily carved into different shapes. Very important. It is used for ornamental purpose, stone facing, slabs, flooring and well. Cutting ಚೆನ್ನಾಗೈತಂದ್ರೆ ಮತ್ತೆ ಆರ್ನಮೆಂಟ್ ಮಾಡಬಹುದು. Found in Rajasthan, Gujarat, Andhra Pradesh. Slates, it is a metamorphic rock. Quartzite, it is a metamorphic rock. Laterite, it is a decomposition of igneous rock. Occur in soft and hard variety. Then properties of structural requirement of building stone. ನಿಮ್ಮ ಸ್ಟೋನ್ ಯಾವ ಪ್ರಾಪರ್ಟಿಗಳನ್ನು ಹೊಂದಿರಬೇಕು so that you can use it for building ಅಂತಂದ್ರೆ ಅದರದ್ದು ಸ್ಟ್ರೆಂತ್, ಹಾರ್ಡ್ನೆಸ್, ಡ್ಯೂರಬಿಲಿಟಿ, ಟಫ್ನೆಸ್, ಪರ್ಸೆಂಟೇಜ್, ವಿಯರ್, ಪೋರಸಿಟಿ ಅಂಡ್ ಅಬ್ಸಾರ್ಪ್ಷನ್, ವಾಟರ್, weathering, seasoning, workability, resistance to fire, density and specific gravity, structure, texture, appearance, ease in dressing, cost. ಇವೆಲ್ಲ ಪ್ಯಾರಾಮೀಟರ್ಗಳನ್ನು ಸ್ಟಡಿ ಮಾಡ್ಕೋಬೇಕು. ವಿಚ್ ಈಸ್ ಸುಟೇಬಲ್ ಫಾರ್ ಅವರ್ ಬಿಲ್ಡಿಂಗ್ ದಟ್ ಸ್ಟೋನ್ ಯು ಕ್ಯಾನ್ ಯೂಸ್ ಇಟ್. ಸ್ಟ್ರೆಂತ್ ಅಲ್ಲಿ ಬಂತಂದ್ರೆ ನೀವು ನೆನ್ಪಿಟ್ಕೊಂಡ್ಬಿಟ್ರಿ, ಯಾವುದೇ ಬಿಲ್ಡಿಂಗ್ ಮಟೀರಿಯಲ್ಸ್ ನೀವು ಯೂಸ್ ಮಾಡ್ರಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದ್ರದ್ದು ಮಿನಿಮಮ್ ಕ್ರಶಿಂಗ್ ಸ್ಟ್ರೆಂತ್ 3.5 ನ್ಯೂಟನ್ ಪರ್ mm ಸ್ಕ್ವೇರ್ ಇರಲೇಬೇಕು. ಇದನ್ನ ಎಲ್ಲಿ ನೋಡಿದ್ವಿ? ಇದು ನಾವು ಥರ್ಡ್ ಕ್ಲಾಸ್ ಬ್ರಿಕ್ಸ್ ಒಳಗೆ ನೋಡಿದ್ವಿ. ಥರ್ಡ್ ಕ್ಲಾಸ್ ಬ್ರಿಕ್ದು ಎಷ್ಟಿರ್ತದೆ? 3.5 ನ್ಯೂಟನ್ ಪರ್ mm ಸ್ಕ್ವೇರ್ ಅಷ್ಟಿರ್ತದೆ. ಅದಕ್ಕೆ ಹೇಳ್ತಾನೆ ಮಿನಿಮಮ್ ಇಷ್ಟಿರಲೇಬೇಕು. ಸ್ಟೋನ್ ಅಂದ್ರೆ ಇರ್ಬೋದು, ಬ್ರಿಕ್ ಇರ್ಬೋದು, ಯಾವುದೋ ಒಂದು ಬಿಲ್ಡಿಂಗ್ ಮಟೀರಿಯಲ್ ಇರ್ತದೆ. ದೆನ್ table below shows the crushing strength of various stones due to the non-uniformity of material, usually underline, very important. Factor of safety ಯಾವಾಗಲೂ 10 ತಗೊಳ್ತಾರೆ. ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟು ತಗೊಳ್ತಾರ? 10. ಸ್ಟೋನ್ಸ್ಗಳು, ರಾಕ್ಸ್ಗಳನ್ನ ನೀವು ಸ್ಟಡಿ ಮಾಡ್ಬೇಕಾದ್ರೆ ಇವನ್ ಇನ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ರಾಕ್ ಏನಾದ್ರು ಬಂದಿತ್ತಂದ್ರೆ ರಾಕದ್ದು SBC ವ್ಯಾಲ್ಯೂ ಯೂಸ್ ಇರ್ತದೆ. ಅದಕ್ಕೆ 0.1 ಮಲ್ಟಿಪ್ಲೈ ಮಾಡ್ತಾರೆ. 0.1 ಅಂತಂದ್ರೆ ಅರ್ಥ ಫ್ಯಾಕ್ಟರ್ ಆಫ್ ಸೇಫ್ಟಿ ಯು ಆರ್ ಡಿವೈಡಿಂಗ್ ಬೈ 10. ಅರ್ಥಾಯ್ತಾ? ಯೂಸ್ಡ್ ಟು ಫೈಂಡ್ ದ permissible stress in the stone. This is very important. Hence, even laterite can be used safely for single stone building because in such structures, expected load can hardly give 0.15 Newton per mm square. Right? However, in stone masonry buildings, care should be taken to check stresses when beams and concentrated loads are placed on laterite wall. Right? Generally, in ನೋಡ್ಕೊಳ್ರಿ, ಇಲ್ಲಿ ನೋಡಿ ಭಾಳ ಇಂಪಾರ್ಟೆಂಟ್. ಕ್ರಶಿಂಗ್ ವ್ಯಾಲ್ಯೂ ಎಷ್ಟಿದೆ ನ್ಯೂಟನ್ ಪರ್ mm ಸ್ಕ್ವೇರ್ ಒಳಗಡೆ 300 250. ಸ್ಟೀಲ್ ಗೊತ್ತಾ? ಮೈಲ್ಡ್ ಸ್ಟೀಲ್ ಇದ್ದು ಸ್ಟ್ರೆಂತ್ ಎಷ್ಟಿದೆ? yield strength 250 MPa. Fe 250 ಅಂತಾರಲ್ಲ MPa. ನೋಡಿ ಇದೆಷ್ಟು ಟ್ರ್ಯಾಪ್ ಎಷ್ಟಿದೆ? 300 to 350 ಅದ. ಮೈಲ್ಡ್ ಸ್ಟೀಲ್ಗಿಂತ ಸ್ವಲ್ಪ ಗಟ್ಟಿನ ಅನ್ನಂಗ ಅನ್ಸುತ್ತೆ ಟ್ರ್ಯಾಪ್. ಬಸಾಲ್ಟ್ ಎಷ್ಟದ? 150 to 189. ಗ್ರಾನೈಟ್ ಎಷ್ಟದ? 104 to 140. ರೈಟ್? ಸ್ಲೇಟ್ 70 to 210. ಮಾರ್ಬಲ್ 72. ಸ್ಯಾಂಡ್ಸ್ಟೋನ್ 65. ಲೈಮ್ಸ್ಟೋನ್ 55. ದೆನ್ ಲ್ಯಾಟರೈಟ್ ಭಾಳ ವೀಕ್, 1.2 to 3.8 MPa ಅಥವಾ ನ್ಯೂಟನ್ ಪರ್ mm ಸ್ಕ್ವೇರ್. Both are same. Next comes hardness anteli. This is also a property. It's an important property to be considered when stone is used for flooring, pavement and apron of a building. They become subjected to wearing and abrasive forces caused by movement of men, machine over them. ಹೌದಾ? ಈಗ ಒಂದು ಗೀಚ್ ಬೀಳ್ತಾವ್ರಿ, ಈ ಕಲ್ಲಿಗೆ ಗೀಚ್ ಬೀಳ್ತಾವ್ರಿ ಅಂತ ಹೇಳ್ತಾರಲ್ಲ, ಗೀಚ್ ಬೀಳಬಾರ್ದು ಕಲ್ಲು ಅಂತಂದ್ರೆ ಅದು ಹಾರ್ಡ್ ಇರಬೇಕು. ಆಯ್ತಾ? ಈಗ ಒಂದು ಕಲ್ಲು ಅದ, ಅದ್ರ ಮೇಲೆ ಕೂಡ ಒಂದು ಗಾಡಿ ತೊಗೊಂಡು ಹೋಗ್ತಿರ್ತೀರಿ, ಗಾಡಿದ ಒಂದು ಮಳಿ ಬಿದ್ದಿರ್ತದೆ, ಅದ್ರ ಮೇಲೆ ಗಾಳಿ ಹೋಗ್ತಿರ್ತದೆ, ಇದು ಗೀಚ್ ಬೀಳ್ತದ, ಬೀಳಬಾರ್ದು, ಸ್ಕ್ರಾಚ್ ಆಗ್ತದ ಅಂತ ಹೇಳ್ತಾರೆ. ದಟ್ ಆಗಬಾರ್ದು ಅಂದ್ರೆ ಅದು ಹಾರ್ಡ್ ಇರಬೇಕು ಅಂತ ಹೇಳ್ತಾರೆ. The coefficient of hardness is to found by the conducting the test on standard specimen by in Dory testing machine. ಇಂಥ ಭಾಳ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ಸ್ನವ್ರು ಇದನ್ನ ಹುಡುಕ್ತಿರ್ತಾರೆ. ಡೋರಿ ಟೆಸ್ಟಿಂಗ್ ಮಷೀನ್ ಈಸ್ ಯೂಸ್ ಟು ಟೆಸ್ಟ್ ವಾಟ್ ಅಂತ ಕೇಳ್ಬಿಡ್ತಾರೆ. ಅಥವಾ ಹಾರ್ಡ್ನೆಸ್ ಆಫ್ ದ ಸ್ಟೋನ್ ಈಸ್ ಟೆಸ್ಟೆಡ್ ಬೈ ಯೂಸಿಂಗ್ ವಿಚ್ ಮಷೀನ್? Dory testing machine. For road works, coefficient of hardness should be at least 17. For building work, stone with coefficient of hardness less than 14 should not be used.
note it down. Okay, next comes durability, ಅದರದ್ದು ಬಾಳಿಕೆ. Building stones should be capable of resisting adverse effect of natural forces like wind, rain, heat. ಅವೆಲ್ಲವನ್ನು ರೆಸಿಸ್ಟ್ ಮಾಡಕ್ಕೆ ತಯಾರಿರಬೇಕು. ಟಫ್ನೆಸ್, ಟಫ್ನೆಸ್ ಅಂದ್ರೆ ಏನಂದ್ರೆ ಇಟ್ಸ್ ಎಬಿಲಿಟಿ ಟು ರೆಸಿಸ್ಟ್ ಇಂಪ್ಯಾಕ್ಟ್ ಫೋರ್ಸ್. ಅದ್ರ ಮೇಲೆ ಇಂಪ್ಯಾಕ್ಟ್ ಫೋರ್ಸ್ ಬೀಳ್ತಂದ್ರೆ ಅದು ಟಫ್ ಇರಬೇಕು, ಅದು ಟಫ್ ಅಂತ ಹೇಳ್ತಾರೆ. ದೆನ್ ಸ್ಟೋನ್ಸ್ ವಿತ್ ಟಫ್ನೆಸ್ ಇಂಡೆಕ್ಸ್ ಮೋರ್ ದನ್ 19 ಆರ್ ಪ್ರಿಫರ್ಡ್ ಫಾರ್ ರೋಡ್ ವರ್ಕ್ಸ್. ಟಫ್ನೆಸ್ ಇಂಡೆಕ್ಸ್ 19 ಗಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ದೆನ್ ಪರ್ಸೆಂಟೇಜ್ ವಿಯರ್, ಅದು ವಿಯರ್ ಅಂಡ್ ಟೇರ್ ಆಗ್ತದೆ. ಲಾಸ್ಟ್ ಇದ್ರೊಳಗಡೆ ಫಸ್ಟ್ ವಿಡಿಯೋದೊಳಗೆ ಅಗ್ರಿಗೇಟ್ಸ್ ಹೇಳ್ಬೇಕಾದ್ರೆ ಅಟ್ರಿಷನ್ ಅಂತಂದ್ರೆ ಏನಂತ ಹೇಳಿ, ಅಟ್ರಿಷನ್ ಅಂದ್ರೆ ಏನೋ ತಿಕ್ಕಾಟ. ಇಟ್ಸ್ ಅ ಮೆಜರ್ ಆಫ್ ಅಟ್ರಿಷನ್ ಟೆಸ್ಟ್. ಇಟ್ಸ್ ಅ ಇಂಪಾರ್ಟೆಂಟ್ ಪ್ರಾಪರ್ಟಿ ಟು ಬಿ ಕನ್ಸಿಡರ್ಡ್ ಇನ್ ಸೆಲೆಕ್ಟಿಂಗ್ ಅಗ್ರಿಗೇಟ್ ಫಾರ್ ರೋಡ್ ವರ್ಕ್. ಬರ್ತಾರೆ ನೋಡಿ, road work and railway blast. A good stone should not show the wear of more than 2%. 2% ಗಿಂತ ಜಾಸ್ತಿ ವೇರಿಂಗ್ ಇರಬಾರ್ದು ಅಂತ ಹೇಳ್ತಾರೆ. ಪೋರೋಸಿಟಿ ಅಂಡ್ ಅಬ್ಸಾರ್ಪ್ಷನ್. ಪೋರೋಸಿಟಿ ಅಂತಂದ್ರೆ ಒಳಗಡೆ ಪೋರ್ಸ್ ಇರ್ತದೆ. The stones having pores and hence water absorb water. The reaction of water with the mineral of stones cause disintegration. The absorption test is specified as the percentage of water absorbed by the stone. It is measured immersed under water for 24 hours. For a good stone, it should be as small as possible and in no case more than 5%. ಬ್ರಿಕ್ಕಿಗೆ ಎಷ್ಟಿತ್ತು ನೆನಪು ಮಾಡ್ಕೊಳ್ಳಿ, ಕ್ರಾಸ್ ಎಕ್ಸಾಮಿನೇಷನ್ ಅಂತ ಇದಕ್ಕೆ. ಬ್ರಿಕ್ಕಿಗೆ 20% ಗಿಂತ ಕೆಳಗಿರ್ಬೇಕಿತ್ತಂತೆ. ಇದು ಥರ್ಡ್ ಕ್ಲಾಸ್ ಬ್ರಿಕ್ಕಿಗೆ. 15 ಗಿಂತ ಕೆಳಗಿತ್ತಂದ್ರೆ ಸೆಕೆಂಡ್ ಕ್ಲಾಸ್ ಬ್ರಿಕ್, 10 ಗಿಂತ ಕೆಳಗಿತ್ತಂದ್ರೆ ಫಸ್ಟ್ ಕ್ಲಾಸ್ ಬ್ರಿಕ್ ಅಂತ ಹೇಳಿದ್ವಿ. ಬಟ್ ಸ್ಟೋನ್ಗೆ ಎಷ್ಟು ಹೇಳ್ತಿದ್ರು ನೋಡು, 5% ಗಿಂತ ಕೆಳಗಡೆ ಇರ್ಬೇಕಂತೆ. ಆಯ್ತಾ, ಓದ್ಕೊಳ್ಳಿ. ಇದನ್ನ ಓದೋಣ. The higher altitude freezing of water in pores takes place and it results into a disintegration of stone. Right. ನೆಕ್ಸ್ಟ್ ವೆದರಿಂಗ್ ಅಂತ ಬರ್ತದೆ. ವೆದರಿಂಗ್ ಯಾವ ರೀತಿ? ವೆದರಿಂಗ್ ಅಂತಂದ್ರೆ ಅದು ಉದುರ್ಕೊಂತ ಹೋಗ್ತದೆ. ಕನ್ನಡ ಇಂಗ್ಲೀಷ್ ಎಲ್ಲ ಸೇಮ್. ಉದರಿಂಗ್ ಅಂತಂದ್ರೆ ಉದುರಾಗೈತಿ ಅಥವಾ ಉದುರ್ಕೊಂತ ಹೋಗ್ತದ ಅಂತ ಹೇಳ್ತಾರೆ. ಇದು ಉದುರು. ಇವ್ರು ಏನಂತಾರೆ, ಇವರು ವೆದರು ಅಂತ ಹೇಳಿ ವೆದರಿಂಗ್. ರೇನ್ ಅಂಡ್ ವಿಂಡ್ ಕಾಸಸ್ ಲಾಸ್ ಆಫ್ ಗುಡ್ ಅಪಿಯರೆನ್ಸ್ ಆಫ್ ಸ್ಟೋನ್. ಹೆನ್ಸ್ ಸ್ಟೋನ್ ವಿತ್ ಗುಡ್ ವೆದರ್ ರೆಸಿಸ್ಟೆನ್ಸ್ ಶುಡ್ ಬಿ ಯೂಸ್ಡ್ ಫಾರ್ ಫೇಸ್ ವರ್ಕ್. ಫೇಸ್ ವರ್ಕ್ ಅಂದ್ರೆ ನಿಮ್ಮ ಗೋಡೆಯ ಹೊರಭಾಗದಲ್ಲಿ ಮಳೆ, ಚಳಿ, ಬಿಸಿಲು ಇವಕ್ಕೆಲ್ಲವಕ್ಕೂ ಟೆಂಪರೇಚರ್ ಏರ್ ಇರ್ತದಲ್ಲಿ ಇರ್ತದೆ ಹೊರಗಲ್ ಗಾಡಿ ಅಂತ ಟೈಮ್ ಒಳಗೆ ಅದು ಉದುರಬಾರ್ದು, ವೆದರ್ ಆಗಬಾರ್ದು. ಸೀಸನಿಂಗ್ ಅಂತ ಬರ್ತದೆ. ಸೀಸನಿಂಗ್ ನಾಟ್ ಓನ್ಲಿ ಇನ್ ಸ್ಟೋನ್ಸ್, ಇಟ್ ಆಲ್ಸೋ ಕಮ್ಸ್ ಇನ್ ವುಡ್ ವರ್ಕ್ಸ್. A stone obtained from the quarry contains moisture in the pores. ಆ ಸ್ಟೋನ್ಸ್ ಒಳಗಡೆ ಮಾಯ್ಶ್ಚರ್ ಇರ್ತದೆ. The strength of the stone improves if this moisture is moved before using the stone ಅಂತ ಹೇಳ್ತಾರೆ. The process of, ಇದು ಬಹಳ ಇಂಪಾರ್ಟೆಂಟ್, the process of removing moisture from pores is called as seasoning. Seasoning ಅಂತಂದ್ರೆ ವಾಟರ್ ತೆಗೆಯೋದು. The best way of seasoning is to allow it to the action of nature for 6 to 12 months. This is very much required in case of laterite stone. ಲ್ಯಾಟರೈಟ್ ಸ್ಟೋನ್ ಸೀಸನಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಆಯ್ತಾ, ನೆಕ್ಸ್ಟ್ ವರ್ಕ್ಯಾಬಿಲಿಟಿ ಓದ್ಕೊಳ್ಳಿ. ವರ್ಕ್ಯಾಬಿಲಿಟಿ. ಸ್ಟೋನ್ is said to be workable when the work involved in the stone working such as cutting, dressing and shaping is economical and easy to conduct. ಮತ್ತೆ ಇಲ್ಲಿ ವರ್ಕ್ಯಾಬಿಲಿಟಿ ಅಂದ್ರೆ ಕಾಂಕ್ರೀಟ್ನಾಗ ನೀರ್ ಹಾಕಿ ನೋಡ್ತಾರಲ್ಲ, ಹಂಗೆ ಇಲ್ಲಿ ನೀರ್ ಹಾಕಿ ನೋಡ್ಬೇಡ್ರಿ. ಇಲ್ಲಿ ಏನಂತಾರೆ ಅವರು, ಕಟ್ಟಿಂಗ್ ಮಾಡಕ, ಡ್ರೆಸ್ಸಿಂಗ್ ಮಾಡಕ ಮತ್ತು ಶೇಪಿಂಗ್ ಮಾಡಕ ನಿಮ್ಗೆ ಈಸಿ ಇತ್ತು ಕಲ್ ಅಂದ್ರೆ ಅದಕ್ಕೆ ವರ್ಕೇಬಲ್ ಸ್ಟೋನ್ ಅಂತ ಹೇಳ್ತಾರೆ. ಫೈರ್ ರೆಸಿಸ್ಟೆನ್ಸ್. Stone should be free from calcium carbonate, oxides of iron, minerals having different coefficient of thermal expansion. ಏನಾಗ್ತದ ಇವೆಲ್ಲ ಇದ್ದು ಅಂತಂದ್ರೆ ಡಿಫ್ರೆಂಟ್ coefficient of thermal expansion ಇರ್ತಾವ. Igneous rocks have marked disintegration principally because of quartz which disintegrates into small particles at a temperature of about 5.575 degree. Limestone however can withstand a little higher temperature, that is 800 ಡಿಗ್ರಿ ಸೆಂಟಿಗ್ರೇಡ್, ಆಫ್ಟರ್ ವಿಚ್ ದೇ ಡಿಸ್ಇಂಟಿಗ್ರೇಟ್. ಆಯ್ತಾ, ಇದು ವೆದರಿಂಗ್ ಆಫ್ ರಾಕ್ಸ್ ಒಳಗಡೆ ಎರಡು ಬರ್ತದೆ. ವೆದರಿಂಗ್ ಆಫ್ ರಾಕ್ಸ್ ಒಳಗಡೆ ಕೆಮಿಕಲ್ ವೆದರಿಂಗ್ ಅಂತ ಒಂದು ಬರ್ತದೆ, ಫಿಸಿಕಲ್ ವೆದರಿಂಗ್ ಅಂತ ಒಂದು ಬರ್ತದೆ. ಫಿಸಿಕಲ್ ಅಥವಾ ಮೆಕ್ಯಾನಿಕಲ್ ವೆದರಿಂಗ್ ಅಂತ ಹೇಳ್ತಾರೆ. ಫಿಸಿಕಲ್ ಅಥವಾ ಮೆಕ್ಯಾನಿಕಲ್ ವೆದರಿಂಗ್ ಒಳಗಡೆ ಒಂದು ಬರ್ತದ, ಫೈರ್ ಒಳಗಡೆ ಬಂದು ವೆದರಿಂಗ್ ಆಗೋದು, ಟೆಂಪರೇಚರ್ ಚೇಂಜ್ ಆಗಿ ವೆದರಿಂಗ್ ಆಗೋದು. ನೆಕ್ಸ್ಟ್ ಡೆನ್ಸಿಟಿ ಅಂಡ್ ಸ್ಪೆಸಿಫಿಕ್ ಗ್ರಾವಿಟಿ. ದ ಡೆನ್ಸರ್ ದ ಸ್ಟೋನ್ ಸ್ಟ್ರಾಂಗರ್. ಸ್ಟೋನ್ಸ್ ಆರ್ ಸ್ಟ್ರಾಂಗರ್. ಕರೆಕ್ಟ್ ಇರ್ತದೆ. ಡೆನ್ಸ್ ಇತ್ತು ಅಂದ್ರೆ ಸ್ಟೋನ್ ಸ್ಟ್ರಾಂಗ್ ಇರ್ತದೆ. ಲೈಟ್ ವೇಟ್ ಸ್ಟೋನ್ಸ್ ಆರ್ ವೀಕ್ಸ್. However, stones with a specific gravity 2.4, less than 2.4 considered as unstable for building. Note it down. Less than 2.4 ಇತ್ತು ಅಂದ್ರೆ ಅದಕ್ಕೆ ಅನ್ಸ್ಟೇಬಲ್ ಅಂತ ಹೇಳ್ತಾರೆ ಆ ಸ್ಟೋನ್ಗೆ. The more specific gravity of the stone, the higher and the stronger the stone. ಗೊತ್ತೈತಿ ಹೌದಾ? The stones, therefore, stones having higher specific gravity values should be used for the construction of dams, retaining walls and docks and harbors. The specific gravity of good building stones must be 2.4 to 2.8. In no case it should be less than 2.4. Remember. ಸ್ಟ್ರಕ್ಚರ್ ಅಂತ ಬರ್ತದೆ. ಇದ್ರದ್ದು ಏನದು ಸ್ಟೋನ್ದು ಒಳಗಡೆ ಇರತಕ್ಕಂಥ ಸ್ಟ್ರಕ್ಚರ್ ಏನಿರುತ್ತೆ, ಒಂದು ಸ್ಟ್ರಾಟಿಫೈಡ್ ಇರ್ಬೋದು ಅಥವಾ ಅನ್ಸ್ಟ್ರಾಟಿಫೈಡ್ ಇರ್ಬೋದು. ಸ್ಟ್ರಕ್ಚರ್ ಸ್ಟೋನ್ ಶುಡ್ ಬಿ ಈಸಿಲಿ ಡ್ರೆಸ್ಡ್ ಅಂಡ್ suitable for super structure. Unstratified stones are hard, difficult to dress. Therefore, they are preferred for foundation works. Structure. Texture ಅಂತ ಬರ್ತದೆ.
ಟೆಕ್ಸ್ಚರ್ ಅಂತಂದ್ರೆ ಅದ್ರ ಮೇಲೆ ಇರ್ತಕ್ಕಂಥ ಅದ್ರದ್ದು ಡಿಸ್ಟ್ರಿಬ್ಯೂಷನ್ ಇರ್ಬೋದು ಅಥವಾ ಅದ್ರ ಮೇಲೆ ಸರ್ಫೇಸ್ ವರ್ಟ್ ಆಯ್ತು ಸಾಫ್ಟ್ ಆಯ್ತು ಅಂತ. Granite, fine grained stones with homogeneous distribution look attractive, hence they are used for carving. Such stones are usually strong and durable. Appearance, stone appearance. Stone with uniform and attractive color is desirable. If grains are compact. ಅಪಿಯರೆನ್ಸ್ ಹೆಂಗಿರ್ತಂತ ಆ ಗ್ರೇನ್ಸ್ಗಳು ಭಾಳ ಕಂಪ್ಯಾಕ್ಟ್ ಆಗಿ ಒತ್ತಿ ಇದ್ವು ಅಂತಂದ್ರೆ ಅದು ಅಪಿಯರೆನ್ಸ್ ಚೆನ್ನಾಗಿರ್ತೈತಿ ಅಂತ ಹೇಳ್ತಾರೆ. ಆಮೇಲೆ ಅಟ್ರಾಕ್ಟಿವ್ ಕಲರ್ ಆಗಿರ್ತದೆ, ಡ್ಯೂರೇಬಲ್. ಮಾರ್ಬಲ್ಸ್ ಅಂಡ್ ಗ್ರಾನೈಟ್ಸ್ ಗೆಟ್ ಅ ವೆರಿ ಗುಡ್ ಅಪಿಯರೆನ್ಸ್, ಎಲ್ಲರಿಗೂ ಗೊತ್ತದ, ವೆನ್ ಪಾಲಿಶ್ಡ್. ಹೆನ್ಸ್ ದೇ ಆರ್ ಯೂಸ್ಡ್ ಫಾರ್ ಫೇಸ್ ವರ್ಕ್ಸ್ ಇನ್ ಬಿಲ್ಡಿಂಗ್ಸ್. ಇನ್ ಕೇಸ್ ಆಫ್ ಸ್ಟೋನ್ಸ್ ಟು ಬಿ ಯೂಸ್ಡ್ ಫಾರ್ ಫೇಸ್ ವರ್ಕ್ಸ್ ವೇರ್ ಅಪಿಯರೆನ್ಸ್ ಇಸ್ ಅ ಪ್ರೈಮರಿ ರಿಕ್ವೈರ್ಮೆಂಟ್. ಅಪಿಯರೆನ್ಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದಾದ್ಮೇಲೆ ನೀವೇನ್ ಮಾಡ್ಬೋದು, ಅದಕ್ಕೆ ಟೆಂಪರೇಚರ್ ಎಕ್ಸ್ಪೋಜರ್ ಅವನ್ನೆಲ್ಲ ನೋಡ್ಕೋಬಹುದು. Light color stones are more preferred than dark color stones as the color are likely to fade out with time. ಆಯ್ತಾ, ಜನರಲ್ ಆಯ್ತು, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್, ಈಸ್ ಇನ್ ಡ್ರೆಸ್ಸಿಂಗ್. ಡ್ರೆಸ್ಸಿಂಗ್ ಅಂತಂದ್ರೆ ಅವಕ್ಕೆ ಬಟ್ಟೆ ತೊಡ್ಸೋದಲ್ಲ. ಗಿವಿಂಗ್ ರಿಕ್ವೈರ್ಡ್ ಶೇಪ್ ಟು ದ ಸ್ಟೋನ್ ಇಸ್ ಕಾಲ್ಡ್ as ಡ್ರೆಸ್ಸಿಂಗ್. ಅದಕ್ಕೊಂದು ಕರೆಕ್ಟಾಗಿ ಒಂದು ಶೇಪ್ ಕೊಟ್ರಿ ಅಂದ್ರೆ ಅದಕ್ಕೆ ಡ್ರೆಸ್ಸಿಂಗ್ ಅಂತ ಕರಿತಾರೆ. ದ ಕಾಸ್ಟ್ ಆಫ್ ದ ಡ್ರೆಸ್ಸಿಂಗ್ contributes to the cost of stone masonry to create extent. The dressing is easy in stones with less strength. ಹೌದಾ, ಲೆಸ್ ಸ್ಟ್ರೆಂತ್ ಇತ್ತು ನೀವು ಕಾರ್ವಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೋಬಹುದು. ಕಾಸ್ಟ್ ಅಂತೂ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಕಾಸ್ಟ್ ಇಸ್ ಇಂಪಾರ್ಟೆಂಟ್ ಕನ್ಸಿಡರೇಷನ್ ಇನ್ ಸೆಲೆಕ್ಟಿಂಗ್ ದ ಬಿಲ್ಡಿಂಗ್ ಮೆಟೀರಿಯಲ್. ದ ಪ್ರಾಕ್ಸಿಮಿಟಿ ಆಫ್ ದ ಕ್ವಾರಿ ಟು ದ ಬಿಲ್ಡಿಂಗ್ ಸೈಟ್ ಬ್ರಿಂಗ್ಸ್ ಡೌನ್ ದ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಹೆನ್ಸ್ ದ ಕಾಸ್ಟ್ ಆಫ್ ಸ್ಟೋನ್ಸ್ ಕಮ್ಸ್ ಡೌನ್. ಅದಕ್ಕೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕ್ವಾರಿಯಲ್ಲಿ ಇರ್ತಕ್ಕಂಥ ಸ್ಟೋನ್ ತೊಗೊಂಡು ಮನಿ ಕಟ್ರಿ, ಸೊ ದಟ್ ಒಂದು ಸ್ವಲ್ಪ ಕಾಸ್ಟ್ ಉಳಿಸ್ಬೋದು ಅಂತ. ರೊಕ್ಕ ಜಾಸ್ತಿ ಆಗ್ಯಾವ ಅಂತಂದ್ರೆ ತರಿಸ್ರಿ, ಮಾರ್ಬಲ್ ಗ್ರಾನೈಟ್ ರಾಜಸ್ಥಾನದಿಂದ ತರಿಸ್ರಿ, ಇಲ್ಕಲ್ಲೊಳಗೂ ಸಿಗ್ತಾವ. ಇಲ್ಕಲ್ಲದು ಬೇಡ ಆಗೈತೆ ನಿಮ್ಗೆ, ರಾಜಸ್ಥಾನದಿಂದ ತರಿಸ್ರಿ, ದುಡ್ಡು ಜಾಸ್ತಿ ಆಗಿದ್ದಾರೆ. ಮನಿ ಕಟ್ಟಕ್ಕೆ ಏನು, ಆರಾಮ ಮನ್ಯಾಗ ಇರ್ಬೇಕಷ್ಟೇ ನಾವು. ನಾ ಗ್ವಾಡಿ ಮ್ಯಾಲಂಚತ್ತು ಮುಗಿದೋ ಜಗತ್ತು. ಪ್ರಾಸ ಬಂತಲ್ಲ, ನಾ ಗ್ವಾಡಿ ಮ್ಯಾಲಂಚತ್ತು ಮುಗಿದೋತು ಜಗತ್ತು. ವಾವ್, ರೈಟ್ ಇಟ್ ಡೌನ್. ನಾ ಗ್ವಾಡಿ ಮ್ಯಾಲಂಚತ್ತು, ಇಷ್ಟೇ ನಮ್ಮ ಜಗತ್ತು. ಬರ್ಕೊಡ್ರಿ, ನಾ ಗ್ವಾಡಿ ಮ್ಯಾಲಂಚತ್ತು, ಇಷ್ಟೇ ನಮ್ಮ ಜಗತ್ತು. ಹೇಳ್ಕೊಳಕ್ ಒಂದೂರು, ತಲೆ ಮೇಲೆ ಒಂದ್ ಸೂರು ಅಂತಾರಲ್ಲ ಹಂಗೆ, ನಾ ಗ್ವಾಡಿ ಒಂಚತ್ತು, ಇಷ್ಟೇ ನಮ್ಮ ಜಗತ್ತು. ರೈಟಾ? Thank you very much. In next video we will see wood and wood products.